ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಹಾಗೆ ಬುಧವಾರದ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ಸೂಪ್ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲಿನೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಎಲ್ಲಿ ಮಂಗಳವಾರ ಬೆಳಿಗ್ಗೆ ಇವತ್ತು ಬಸ್ಸಾರು ಹಾಗೆ ಮುದ್ದೆನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಬಸ್ಸಾರಿಗೆ ಸೊಪ್ಪನ್ನ ಬಿಡಿಸಿಟ್ಕೊತಾ ಇದ್ದೀನಿ. ಮೊದಲಿಗೆ ಸೊಪ್ಪನ್ನ ಬಿಡಿಸಿಟ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಈಸಿ ಆಗುತ್ತಲ್ವ. ಹಾಗಾಗಿ ಇನ್ನು ಹಾಗೆ ನಿನ್ನೆ ನೈಟೇ ನಾನು ತೊಗರಿ ಕಾಳನ್ನ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೆ. ಇನ್ನು ಅದು ಸಹ ನೆನ್ಕೊಂಡಿತ್ತು. ಅದನ್ನು ಸಹ ಇಲ್ಲಿ ಕುಕ್ಕರ್ಗೆ ಹಾಕಿ ಇಲ್ಲಿ ಕುದ್ಸಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಹಾಗೆ ರೈಸ್ನು ಸಹ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಕುಕ್ಕರ್ ಕೆಲಸನೂ ಸಹ ಮುಗೀತು ಅಂದರೆ ಅಡುಗೆ ಅನ್ನೋದು ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಇಲ್ಲಿ ಸೊಪ್ಪೇನು ತೊಗೊಂಬಂದಿದ್ದೆ ಅಲ್ವಾ ಅದನ್ನು ಸಹ ನೀಟಾಗಿ ಬಿಡಿಸಿ ತೊಳೆದು ಇಡ್ತಾ ಇದ್ದೀನಿ. ಇನ್ನು ಕಾಳೆಲ್ಲ ಬೆಂದೋಗಿತ್ತು. ಇನ್ನು ಕಾಳನ್ನ ಬಸ್ಕೊಂಡ್ಬಿಟ್ಟು ಪಲ್ಯ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಮೊದಲಿಗೆ ಪಲ್ಯಕ್ಕೆ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಅದೆಲ್ಲ ಬೇಕಾಗಿತ್ತಲ್ವ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಹಾಗೆ ಬಸ್ಸಾರು ಮಾಡೋದಕ್ಕೆ ಒಂದು ಸ್ವಲ್ಪ ಮಸಾಲನೂ ಸಹ ಹುರ್ಕೋಬೇಕಾಗಿತ್ತು. ಅದಕ್ಕೆ ಇಲ್ಲಿ ಜೀರಿಗೆ ಹಾಗೆ ಕಾಳು ಮೆಣಸು ಅದೆಲ್ಲ ಬೇಕಾಗಿತ್ತಲ್ವ ಅದನ್ನು ಸಹ ಇಲ್ಲಿ ನೀಟಾಗಿ ಹುರಿದ್ಬಿಟ್ಟು ಇಟ್ಕೊತಾ ಇದ್ದೀನಿ. ನನಗೆ ಬಸ್ಸಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಬಸ್ಸಾರು ಹಾಗೆ ಮುದ್ದೆನ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ರೆಸಿಪಿಗಳನ್ನ ಮಾಡ್ಕೊತಾ ಇದ್ದೀನಿ. ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಬಸ್ಸಾರು ಹಾಗೆ ಈ ಥರ ಮುದ್ದೆ ಅಷ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ. ನಾನು ಸಹ ಬೆಂಗಳೂರಿಗೆ ಬಂದ ಮೇಲೆ ಈ ಬಸ್ಸಾರು ಹಾಗೆ ಉಪ್ಸಾರು ಅನ್ನೋದನ್ನು ಮಾಡೋದನ್ನು ಕಲ್ತ್ಬಿಟ್ಟು ತಿನ್ನೋದನ್ನು ಸಹ ಕಲ್ತಿದ್ದೀನಿ. ನಮ್ಮ ಕಡೆ ಎಲ್ಲ ನಾವು ಜಾಸ್ತಿ ಮುದ್ದೆ ಮಾಡೋದಿಲ್ಲ. ಬೆಂಗಳೂರಿಗೆ ಬಂದ ಮೇಲೆ ನಾನು ರಾಗಿ ಮುದ್ದೆನ ತಿನ್ನೋದನ್ನು ಸಹ ಕಲ್ತಿರೋದು. ಹಾಗಾಗಿ ನಮ್ಮ ಮನೇಲಿ ಯಾವಾಗ್ಲೂ ರೊಟ್ಟಿ ಅಥವಾ ಚಪಾತಿ ಮಾಡ್ತೀವಿ. ನಮ್ಮ ಕಡೆನೂ ಅಷ್ಟೇ, ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಇರಲೇಬೇಕು. ಹಾಗಾಗಿ ಅಷ್ಟಾಗಿ ಮುದ್ದೆ ಬಳಕೆ ನಮ್ಮ ಕಡೆ ಮಾಡೋದಕ್ಕೇನು ಹೋಗೋದಿಲ್ಲ. ನಾನು ಬಸ್ಸಾರನ್ನ ಎರಡು ಥರ ಮಾಡ್ತೀನಿ. ಒಂದು ಯಾವ ಥರ ಅಂದರೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಅದೇನಿದೆ ಅಲ್ವಾ ಅದನ್ನು ನೀಟಾಗಿ ಸುಟ್ಬಿಟ್ಟು ಸಹ ಮಾಡ್ಕೊತೀನಿ. ಇವತ್ತು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಸುಡ್ತಾ ಇಲ್ಲ, ನಾನಿಲ್ಲಿ ಹುರ್ಕೊಂಡ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಕ್ಕ ಟೇಸ್ಟಿ ಆಗಿರುತ್ತೆ ಅದು ಸಹ. ನಿಮ್ಗೇನಾದರೂ ಈ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆಲ್ರೆಡಿ ಒಂದ್ಸರಿ ಶೇರ್ ಮಾಡಿದ್ದೀನಿ. ಇವಾಗ ನೀವು ಸಬ್ಸ್ಕ್ರೈಬರ್ಸ್ ಏನಿದ್ದೀರಲ್ವ ಇವ್ರು ನಿಮಗೇನಾದರೂ ಬೇಕಂತ ಏನಾದರೂ ಅನಿಸಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿನ ಇನ್ನೊಂದ್ಸರಿ ನಾನು ಶೇರ್ ಮಾಡ್ತೀನಿ. ಇನ್ನು 2 ದಿನದಿಂದ ನಾನು ಲಾಗ್ನ ಹಾಕೋದಕ್ಕೆ ಆಗಿರಲಿಲ್ಲ. ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾ ಇತ್ತು. ಹಾಗಾಗಿ ಲಾಗ್ನ ಮಾಡೋದೇನೆ ಬೇಡ ಅಂತ ಅಂದ್ಕೊಂಡಿದ್ದೆ. ಒಂದೊಂದು ಸಾರಿ ಹೀಗೆ ಆಗುತ್ತಲ್ವ, ನಮಗೆ ತುಂಬ ಹತ್ತಿರ ಆಗಿರೋಂತಹವರು ಏನಾದರೂ ಮನಸ್ಸಿಗೆ ಬೇಜಾರಾದಾಗ ಏನು ಕೆಲಸ ಮಾಡೋದಕ್ಕೂ ಸಹ ಮನಸ್ಸೇ ಆಗೋದಿಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಡೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ಮಾತ್ರ. ಯಾರಾದರೂ ಮಾತಾಡಿದರೆ ಒಂಥರ ಇರಿಟೇಷನ್ ಥರ ಆಗೋದು. ಹಾಗೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋದಕ್ಕೇ ಮನಸ್ಸಿರ್ತಿರ್ಲಿಲ್ಲ. ಒಂದು 2-3 ದಿನದಿಂದ ಬರೀ ರೈಸ್ ಐಟಮ್ನ ಮಾಡಿ ಕಳಿಸ್ತಾ ಇದ್ದೀನಿ ನಾನು ನನ್ನ ಹಸ್ಬೆಂಡ್ಗೆ. ಅದರಲ್ಲೂ ರೈಸ್ ಐಟಮು ಅಂದರೆ ಪಲಾವು ಈ ಥರದ್ದೆಲ್ಲ, ಬರೀ ಚಿತ್ರಾನ್ನ ಅಥವಾ ಪುಳಿಯೋಗರೆ ಈ ಥರನೇ ಮಾಡಿ ಕಳಿಸ್ತಾ ಇದ್ದೆ. ಇನ್ನು 2-3 ದಿನದಿಂದ ಬರೀ ರೈಸ್ ಐಟಮ್ನ ಮಾಡಿ ಕಳಿಸ್ತಾ ಇದ್ದೀನಿ. ಪಾಪ ನನ್ನಿಂದ ಅವ್ರು ಯಾಕೆ ಬರೀ ರೈಸ್ನ ತಿನ್ನಬೇಕು ಅಂತ ಹೇಳ್ಬಿಟ್ಟು ನನ್ನ ಬೇಜಾರನ್ನ ನಾನು ಪಕ್ಕಕ್ಕೆ ಇಟ್ಬಿಟ್ಟು ಮತ್ತು ಇವತ್ತು ಮುದ್ದೆ ಬಸ್ಸಾರನ್ನ ಮಾಡಿ ಕಳಿಸಿದ್ರಾಯ್ತು ಅಂತ ಇವತ್ತು ಇಷ್ಟೆಲ್ಲ ಅಡುಗೆನ ಮಾಡೋ ಥರ ಆಯಿತು. ಅದಲ್ಲದೆ ನನಗೂ ಸಹ ಮುದ್ದೆ ಬಸ್ಸಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಈ ರೆಸಿಪಿನ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸರಿ ಹೀಗೆ ಅಲ್ವಾ, ನಮ್ಗೆ ಹತ್ತಿರವಾಗಿರೋರು ಏನಾದರೂ ಮನಸ್ಸಿಗೆ ಬೇಜಾರಾದಾಗ ಯಾಕಾದರೂ ಈ ಥರ ಆಗುತ್ತಪ್ಪ ನನಗೆ ಅಂತ ಅನ್ನಿಸ್ತಾ ಇರುತ್ತೆ. ನನಗೆ ಮಾತ್ರ ನಿನ್ನೆ ಮೊನ್ನೆ ಅದೇ ಥರನೇ ಅನ್ನಿಸ್ತಾ ಇತ್ತು. ನನಗೆ ಯಾಕೆ ಈ ಥರ ಆಗುತ್ತೆ ಬೇಜಾರು ಅನ್ನೋದು, ನಾನು ಯಾರಿಗೂ ಏನೂ ಮಾಡಲ್ವಲ್ಲ, ನಾನಾಯಿತು ನನ್ನ ಪಾಡಾಯಿತು ಅಂತ ಸುಮ್ಮನೆ ಇರ್ತೀನಿ. ಆದರೂ ನನಗೆ ಯಾಕೆ ಈ ಥರ ಬೇಜಾರು ಮಾಡ್ತಾರೆ ಅಂತ ಅನ್ಕೊತಾ ಇದ್ದೆ. ಏನು ಮಾಡೋಕ್ಕಾಗಲ್ಲ, ಬೇಜಾರಾದಾಗ ನಾವು ಬೇಜಾರನ್ನ ತೋರಿಸ್ಲೇಬೇಕಾಗತ್ತೆ. ಬೇಜಾರನ್ನ ಬಚ್ಚಿಟ್ಕೊಂಡಂದ್ರೂ ಕೂತ್ಕೊಳ್ಳೋದಕ್ಕಾಗೋದೇ ಇಲ್ಲ. ನಾನಂತರೂ ಹೇಗೆ ಅಂದರೆ ಬೇಜಾರಾಯಿತು ಅಂದರೆ ಯಾರ ಜೊತೆಗೂ ಮಾತಾಡೋದಕ್ಕೆ ಹೋಗಲ್ಲ, ಏನಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತೀನಿ. ಅಡುಗೆನೂ ಸಹ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ ನನಗೆ. ಒಂದೊಂದು ಟೈಮಲ್ಲಿ ಊಟನೂ ಸಹ ಮಾಡೋದಕ್ಕೇ ಹೋಗೋದಿಲ್ಲ ನಾನು. ಬೇಜಾರಾಯಿತು ಅಂದರೆ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ, ಸುಮ್ಮನೆ ಬೇಜಾರಾಗ್ತಾಯಿತ್ತು ನನಗೆ. ಹಾಗಾಗಿ ಒಂದು 2-3 ದಿನದಿಂದ ಲಾಗ್ನ ಮಾಡೋದಕ್ಕೇ ಆಗಿರಲಿಲ್ಲ. ಯಾಕಂದರೆ ಅಡುಗೆನೇ ಮಾಡಿಲ್ಲ, ಏನು ಕೆಲಸ ಮಾಡಿಲ್ಲ ಅಂದರೆ ಲಾಗ್ ಆದರೂ ಹೆಂಗೆ ಮಾಡೋದಕ್ಕಾಗತ್ತೆ ಹೇಳಿ. ಹಾಗಾಗಿ ಲಾಗ್ನ ಮಾಡ್ಕೊಳ್ಳೋಕ್ಕೇನು ಹೋಗಿರಲಿಲ್ಲ. ಬೇಜಾರಾಯಿತು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಟೈಮು ಸಹ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ, ದಿನಗಳು ಸಹ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ ನಮಗೆ. ಹಾಗಾಗಿ ನನ್ನ ಬೇಜಾರನ್ನೆಲ್ಲ ನಾನು ಪಕ್ಕಕ್ಕೆ ಇಟ್ಬಿಟ್ಟು
ನನ್ನ ಹಸ್ಬೆಂಡ್ಗೆ ಇವತ್ತು ಏನಾದರೂ ಚೆನ್ನಾಗಿರೋದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಅದರಲ್ಲಿ ಈ ಥರ ಮುದ್ದೆ ಬಸ್ಸಾರು ಅಂದರೆ ಅವ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಅದನ್ನೇ ಮಾಡಿದರೆ ಆಯಿತು ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಕುಕ್ಕರ್ಗೆ ನಾನೇನು ಕಾಳು ಸೊಪ್ಪೆಲ್ಲ ಹಾಕಿ ಬೇಯಿಸಿದ್ದೆ ಅಲ್ವಾ, ಅದು ಸಹ ಇಲ್ಲಿ ನೀಟಾಗಿ ಬೆಂದಿತ್ತು. ಅದನ್ನ ಇಲ್ಲಿ ಬಸಿದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಮೊದಲಿಗೆ ಪಲ್ಯ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಸಾಂಬಾರನ್ನ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಮೊದಲಿಗೆ ಪಲ್ಯಕ್ಕೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ.
ಇನ್ನು ಪಲ್ಯ ಹಾಗೆ ಸಾಂಬಾರೆಲ್ಲ ಮಾಡಿದ್ದೆ, ಇನ್ನೇನು ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡೆ. ಅವಾಗ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಇವತ್ತು ಮುದ್ದೆ ಮಾಡಬೇಡ, ರಾಗಿ ರೊಟ್ಟಿ ಮಾಡು, ತುಂಬ ಚೆನ್ನಾಗಿರುತ್ತೆ ಅಂತ ಅಂದರು. ಹಾಗಾಗಿ ಅವರಿಗೆ ರಾಗಿ ರೊಟ್ಟಿನ ಮಾಡಿ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ದಾಯಿತು. ಇನ್ನು ಮಧ್ಯಾಹ್ನಕ್ಕೆ ನಾನಿಲ್ಲಿ ನಮಗೆ ಮುದ್ದೆನ ಮಾಡ್ಕೊಂಡಿದ್ದೀನಿ. ಮುದ್ದೆ ಜೊತೆಗೆ ಬಸ್ಸಾರು ಪಲ್ಯ ತುಂಬಾ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇನ್ನು ಇದು ಬುಧವಾರದ ಮಧ್ಯಾಹ್ನದ ಬ್ಲಾಗ್ ಆಗಿರುತ್ತೆ. ಇನ್ನು ಬುಧವಾರ ಮಕ್ಕಳ ಬುಕ್ಸಿಗೆ ಕವರ್ನ ಹಾಕ್ತಾಯಿದ್ದೆ. 15 ಡೇಸ್ ಆಗಿತ್ತು ಅಡ್ಮಿಷನ್ ಮಾಡಿಸಿದ್ದೆ, ಆದರೆ ಬುಕ್ಸ್ ಏನು ಕೊಟ್ಟಿರಲಿಲ್ಲ ಸ್ಕೂಲಲ್ಲಿ. ಇವತ್ತು ಕೊಟ್ಟಿದ್ರು, ಹಾಗಾಗಿ ತೊಗೊಂಡು ಬಂದು ಇಲ್ಲಿ ಬುಕ್ಸಿಗೆ ರ್ಯಾಪರ್ನ ಹಾಕ್ಕೊಂಡು ಕೂತಿದ್ದೀನಿ. ನನಗೆ ಈ ಥರ ಬುಕ್ಸ್ ಕವರ್ ಹಾಕುವಾಗ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗೋಯ್ತು. ಅಂದರೆ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಈ ಥರ ರ್ಯಾಪರ್ಸ್ ಎಲ್ಲ ಹಾಕಿ ಕೊಡ್ತಿರ್ಲಿಲ್ಲ ನಮ್ಮಮ್ಮ ನಮ್ಮಪ್ಪ, ನಾವೇನೇ ಹಾಕೋತಿದ್ವಿ. ಹಾಗೆ ಈ ಥರ ರ್ಯಾಪರ್ಸ್ ಏನು ಹಾಕೊಳ್ಳೋದಕ್ಕೆ ಹೋಗ್ತಿರ್ಲಿಲ್ಲ. ಈ ನ್ಯೂಸ್ ಪೇಪರ್ ಬರುತ್ತಲ್ವ, ನ್ಯೂಸ್ ಪೇಪರನ್ನೇ ನೀಟಾಗಿ ರ್ಯಾಪರ್ನ ಮಾಡಿಕೊಂಡು ನಾವು ಕವರ್ನ ಹಾಕೊತಿದ್ವಿ. ಆದರೆ ಇವಾಗೆಲ್ಲ ಸ್ಕೂಲಲ್ಲೇ ಕೊಟ್ಬಿಡ್ತಾರೆ. ಸ್ಕೂಲ್ ಲೇಬಲ್ ಆಯಿತು, ಈ ಥರ ರ್ಯಾಪರ್ಸ್ ಆಯಿತು, ಸ್ಕೂಲಲ್ಲೇ ಕೊಟ್ಬಿಡ್ತಾರೆ ಮಕ್ಕಳಿಗೆ. ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಹೆಂಗಂದರೆ ನಮ್ಮಣ್ಣ ಓದಿರುವಂತಹ ಬುಕ್ಕನ್ನೇ ನಾನು ಓದಿರೋದು. ಅಂದರೆ ನಮ್ಮಣ್ಣ 6th ಏನು ಓದಿರ್ತಾನೆ ನೋಡಿ, ಅದನ್ನು ನಾನು ಓದ್ತಿದ್ದೆ. ಹೆಂಗಂದರೆ ನಮ್ಮಣ್ಣ ಓದಿರೋಂತಹ ಬುಕ್ನ ನಮ್ಮ ದೊಡ್ಡಪ್ಪನ ಮಗ ಇದ್ದಾನೆ, ಅವನು ಸಹ ಓದ್ತಿದ್ದ. ಅವನು ಓದಾದ್ಮೇಲೆ ನಾನು ಓದ್ತಿದ್ದೆ, ನಾನು ಓದಾದ್ಮೇಲೆ ನಮ್ಮನೆ ಪಕ್ಕ ಒಬ್ಬ ಹುಡುಗ ಇದ್ದ, ಅವನು ಓದ್ತಿದ್ದ. ಈ ಥರ ನಾವು ಒಂದು ವರ್ಷ ಒಬ್ಬರು ಓದ್ತಿದ್ವಿ, ಒಂದು ವರ್ಷ ನಾವು ಓದ್ತಿದ್ವಿ. ಈ ಥರ ಬುಕ್ಗಳನ್ನ ನಾವು ಶೇರ್ ಮಾಡ್ಕೊತಾ ಇದ್ದೀವಿ. ಇವಾಗ ಈ ಥರ ಆಗೋದೇ ಇಲ್ಲ. ಈ ವರ್ಷ ಏನು ಓದಿರ್ತಾರೆ ನೋಡಿ, ಅದು ನೆಕ್ಸ್ಟ್ ವರ್ಷಕ್ಕೆ ಇರುತ್ತೋ ಇರಲ್ವೋ ಗೊತ್ತೇ ಆಗೋದಿಲ್ಲ. ಲೆಸನ್ಸ್ ಎಲ್ಲ ಬೇಗನೆ ಚೇಂಜ್ ಮಾಡಿಬಿಡ್ತಾರೆ. ಅವಾಗೆಲ್ಲ 2 ವರ್ಷ 3 ವರ್ಷ ಅಥವಾ 7 ವರ್ಷದವರೆಗೂ ಅದೇ ಲೆಸನ್ಸ್ ಎಲ್ಲ ಇರೋದು. ಇವಾಗೆಲ್ಲ ಆ ಥರ ಆಗೋದೇ ಇಲ್ಲ. ಹಾಗಾಗಿ ಅದನ್ನು ಹೇಳ್ಕೊಂಡಿಲ್ಲಿ ರ್ಯಾಪರ್ನೆಲ್ಲ ಹಾಕ್ಕೊಂಡು ಕೂತಿದ್ದೆ. ಇನ್ನು ಹಾಗೆ ಇವಾಗ ಮಳೆನೂ ಸಹ ಬರ್ತಾ ಇತ್ತು ಅಲ್ವಾ, ಹಾಗಾಗಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೂಪ್ನ ಮಾಡೋಣ ಅಂತ ಹೇಳಿ ಸೂಪ್ಗೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಸೂಪ್ನ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಇವತ್ತು ವೆಜ್ ಮಂಚಾವು ಸೂಪ್ನ ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಈ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ಇಲ್ಲಿ ಇಪ್ಪಿ ನೂಡಲ್ಸ್ ಬರುತ್ತಲ್ವ, ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀವು ನೂಡಲ್ಸ್ ಇದ್ದರೆ ಅದನ್ನು ಸಹ ನೀವು ಬೇಯೋದಕ್ಕೆ ಇಟ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಎಣ್ಣೆಯನ್ನು ಹಾಕ್ಬಿಟ್ಟು ನಾನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೇಯೋಷ್ಟರಲ್ಲಿ ಇಲ್ಲಿ ತರಕಾರಿನ ಸಹ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಚಾಪರ್ ತೊಗೊಂಡಿದ್ದೀನಿ ನಾನು. ಈ ಚಾಪರ್ಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟು ಹಾಗೆ ಬೀನ್ಸು, ಕ್ಯಾಬೇಜು ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಒಟ್ಟಿಗೆ ನೆನೆ ಹಾಕಿಬಿಟ್ಟು ನಾನು ಚಾಪ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಈ ಥರ ಕಟ್ ಮಾಡೋದಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ ಅಲ್ವ, ಹಾಗಾಗಿ ಈ ಥರ ಚಾಪರ್ನಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಅದನ್ನು ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವೇನು ನೂಡಲ್ಸ್ನ ಬೇಯೋದಕ್ಕೆ ಇಟ್ಟಿದ್ದೀವಲ್ವ, ಅದು ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಒಂದು 80% ಬೆಂದ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಇಲ್ಲಿ ಶೋಧಿಸ್ಕೊಂಡ್ಬಿಟ್ಟು ಆರೋದಕ್ಕೂ ಸಹ ಬಿಟ್ಟಿದ್ದೀನಿ. ಇನ್ನು ಅದು ಆರೋ ಅಷ್ಟರಲ್ಲಿ ಸೂಪ್ಗೆ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಎಣ್ಣೆ ಕಾದಾದ ನಂತರ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದೆಲ್ಲ ನೀಟಾಗಿ ಹಸಿ ವಾಸನೆ ಹೋಗಿ ಅದರಿಂದ ಪರಿಮಳ ಬರೋದಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ತರಕಾರಿ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀವೇನು ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿರೋಂತಹ ತರಕಾರಿನ ಸೇರಿಸ್ಕೊಂಡ್ರೆ ಜಾಸ್ತಿ ಹೊತ್ತು ಫ್ರೈ ಮಾಡುವಂತಹ ಅಗತ್ಯತೆ ಇರಲ್ಲ. ನಾನಿಲ್ಲಿ ಹಸಿ ತರಕಾರಿ ಹಾಗೆಯೇ ಸೇರಿಸ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಇದು ಬೇಗನೆ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಹಾಗೆ ಅದ್ರ ಜೊತೆಗೇ ಸೋಯಾ ಸಾಸ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1.5 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 4 ಜನಕ್ಕೆ ಆಗೋಷ್ಟು ಸೂಪ್ನ ಮಾಡ್ತಾ ಇರೋದ್ರಿಂದ 1.5 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿ ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಸೂಪ್ನ, ಆ ಕ್ವಾಂಟಿಟಿ ಮೇಲೆ ನೀವು ಸೋಯಾ ಸಾಸ್ನ ಸೇರಿಸ್ಕೊಳ್ಳಿ. ಇನ್ನು ಇದು ನೀಟಾಗಿ ಬೆಂದ್ಕೊಂಡಿತ್ತು. ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸೂಪ್ ಅಂದರೆ ಸ್ವಲ್ಪ ನೀರು ಜಾಸ್ತಿ ಬೇಕಲ್ವ, ಹಾಗಾಗಿ 1 ಲೀಟರ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಮೊದಲೇ ತರಕಾರಿ ಬೇಯಿಸ್ಕೊಂಡು ಇಟ್ಕೊಂಡಿದ್ರೆ ಆ ನೀರನ್ನು ಇಲ್ಲಿ ಬಳಸ್ಕೋಬೋದು. ನಾನಿಲ್ಲಿ ಒಂದೇ ಸರಿಗಿನೇ ತರಕಾರಿ ಬೇಯೋದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ತರಕಾರಿನ ಬೇಯಿಸಿರಲಿಲ್ಲ. ಹಾಗಾಗಿ ಇನ್ನು ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದಿಯೋಷ್ಟರಲ್ಲಿ ನಾವೇನು ನೂಡಲ್ಸ್ನ ಬೇಯಿಸಿ ಇಟ್ಕೊಂಡಿದ್ವಲ್ವ ಅದು ಸಹ ತಣ್ಣಗಾಗಿತ್ತು. ಇನ್ನು ಇದನ್ನು ಫ್ರೈ ಮಾಡ್ಕೋಬೇಕಾಗಿತ್ತು. ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೂಡಲ್ಸ್ ಜೊತೆಗೆ. ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೂಡಲ್ಸು. ಹಾಗಾಗಿ ಇದನ್ನು ಮಿಕ್ಸ್ ಮಾಡೋ ಟೈಮಲ್ಲೇ ಎಣ್ಣೆನೂ ಸಹ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆನೂ ಸಹ ಬಿಸಿಯಾಗಿದೆ. ಇವಾಗ ನೂಡಲ್ಸ್ನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡೋದಕ್ಕೆ ಇದು ಸಂಡಿಗೆ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಸಂಡಿಗೆ ಎಲ್ಲ ನೂಡಲ್ಸ್ ಆಗಿರುತ್ತೆ.
ಹಾಗಾಗಿ ಇನ್ನು ಇದು ಪೂರ್ತಿಯಾಗಿ ಕ್ರಿಸ್ಪಿ ಆಗೋ ಥರ ನೂಡಲ್ಸ್ನ ಫ್ರೈ ಮಾಡಿದ ನಂತರ ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಎಲ್ಲ ನೂಡಲ್ಸ್ನು ಫ್ರೈ ಮಾಡ್ಕೊಂಡು ತೊಗೊಂಬರ್ತೀನಿ. ಇನ್ನು ಅದೆಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವೇನು ಸೂಪ್ನ ಕುದಿಯೋದಕ್ಕೆ ಇಟ್ಟಿದ್ವಲ್ವ ಅದು ಸಹ ನೀಟಾಗಿ ಕುದಿಯಿತು. ಇನ್ನು ಇದು ನೋಡೋದಕ್ಕೆ ನೀರಾಗಿದೆಯಲ್ವ, ಒಂದು ಸ್ವಲ್ಪ ಥಿಕ್ನೆಸ್ ಬರೋದಕ್ಕೆ ನಾನಿಲ್ಲಿ ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಾವೇನು ಕಾರ್ನ್ಫ್ಲೋರು ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದೀವಲ್ವ ನೀರನ್ನ, ಅದನ್ನು ಸೇರಿಸ್ಕೊಂಡು ಈ ಥರ ಕೈ ಬಿಡ್ದೇನೆ 2 ನಿಮಿಷ ನೀಟಾಗಿ ಕುದಿಸ್ಕೋಬೇಕಾಗತ್ತೆ. ಯಾಕಂದರೆ ಕಾರ್ನ್ಫ್ಲೋರ್ನ ಹಾಕಿದ ತಕ್ಷಣವೇ ಗಟ್ಟಿ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನು ಕಾರ್ನ್ಫ್ಲೋರ್ ವಾಟರು ಸಹ ನೀಟಾಗಿ ಸೂಪ್ ಜೊತೆಗೆ ಬೆಂದು ಅದು ಸಹ ಕುದಿ ಬಂತು. ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಖಾರನ ಕಡಿಮೆ ಮಾಡಿ, ಯಾಕಂದರೆ ಮಕ್ಕಳಾಗಿರೋದ್ರಿಂದ ಖಾರ ಅಷ್ಟಾಗಿ ತಿನ್ನೋದಕ್ಕಾಗಲ್ಲ ನೋಡಿ. ಹಾಗಾಗಿ ಇನ್ನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸಹ ಸೇರಿಸಿ ಒಂದು ಕುದಿ ಬಂದಾದ ನಂತರ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ವಿನೆಗರ್ನ ಸೇರಿಸ್ಕೊತಾ ಇದ್ದೀನಿ. ವಿನೆಗರ್ ಸೇರಿಸಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಈ ಉಪ್ಪು ಹುಳಿ ಖಾರ ಇದ್ದರೆ ಸೂಪ್ ಯಾವ ಥರ ಇರುತ್ತೆ ಹೇಳಿ, ಸಖತ್ ಟೇಸ್ಟಿಯಾಗಿರುತ್ತಲ್ವ. ಹಾಗಾಗಿ ಇನ್ನು ಅದೆಲ್ಲ ಆದ ನಂತರ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಪ್ಪಿನ, ಅದನ್ನು ಸಹ ಒಂದು ಸ್ವಲ್ಪ ಕ್ರಷ್ ಮಾಡಿ ಸೂಪಿಗೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ನೋಡಿ ಸಖತ್ ಟೇಸ್ಟಿಯಾಗಿರುವಂತಹ ಮಂಚಾವ ಸೂಪು ರೆಡಿನೇ ಆಗೋಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ಥರ ಮಳೆ ಬರ್ತಾ ಇರೋಂತಹ ಟೈಮಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅಂದಾಗ ಈ ಥರ ಸೂಪ್ನ ಮಾಡಿ ಕುಡೀರಿ. ಅಥವಾ ಏನಾದರೂ ನೆಗಡಿ ಇದ್ದಾಗ ಅಥವಾ ಬಾಯಿ ಏನಾದರೂ ಕೆಟ್ಟಾಗ ಈ ಥರ ಸೂಪ್ನ ಮಾಡಿ ಟೇಸ್ಟ್ ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ನೆಗಡಿ ಅನ್ನೋದು ಬೇಗನೆ ವಾಸಿನೂ ಸಹ ಆಗೋಗುತ್ತೆ. ಇನ್ನು ತರಕಾರಿ ತಿಂದೇ ಇರುವಂತಹ ಮಕ್ಕಳು ಇರ್ತಾರಲ್ವ, ಆ ಥರದವ್ರಿಗೆ ಈ ಥರ ತರಕಾರಿನ ಸೇರಿಸ್ಬಿಟ್ಟು ನಾವು ಸೂಪ್ನು ಸಹ ಮಾಡಿಕೊಡ್ಬೋದು. ಇದಕ್ಕೆ ನಿಮ್ಗೆ ಯಾವ ಥರ ತರಕಾರಿ ಬೇಕು ನೋಡಿ ಆ ಥರ ತರಕಾರಿನೂ ಸಹ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಬೇಸಿಕ್ ತರಕಾರಿ ಏನಿರುತ್ತಲ್ವ ಅದನ್ನು ಮಾತ್ರ ಸೇರಿಸ್ಕೊಂಡು ಇಲ್ಲಿ ಸೂಪ್ನ ಮಾಡಿದ್ದೀನಿ. ಇನ್ನು ನಾನು ಸಹ ಇಲ್ಲಿ ಮಕ್ಕಳಿಗೆಲ್ಲ ಸರ್ವ್ ಮಾಡಿ ನಾನು ಸಹ ಇಲ್ಲಿ ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿತ್ತು. ನಮ್ಮನೆ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗೋಯಿತು ಈ ಸೂಪು. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.